ಇನ್ನು ಪ್ರಧಾನಿ ಮೋದಿ ಅವರು ಕೂಡ ಅಜಿತ್ ಪವಾರ್ ಅವರ ಅಗಲಿಕೆಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಭೀಕರ ವಿಮಾನ ಅಪಘಾತ ನಡೆದಿರುವಂಥದ್ದು. ಅಜಿತ್ ಪವಾರ್ ಜನಸೇವೆ ಸಲ್ಲಿಸುವಂತ ಕಠಿಣ ಪರಿಶ್ರಮಿಯಾಗಿದ್ರು. ಬಡವರ ಸಬಲೀಕರಣದಲ್ಲಿ ಅವರ ಉತ್ಸಾಹ ನಿಜಕ್ಕೂ ಗಮನಾರ್ಹವಾಗಿತ್ತು. ಅಜಿತ್ ಪವಾರ್ ಅಕಾಲಿಕ ನಿಧನ ತುಂಬಾ ಆಘಾತಕಾರಿ ಅಂತ ಪ್ರಧಾನಿ ಹೇಳ್ತಾ ಇರುವಂಥದ್ದು. ಇನ್ನು ಅವರ ಕುಟುಂಬ ಅಭಿಮಾನಿಗಳಿಗೆ ಸಂತಾಪವನ್ನ ಸೂಚಿಸ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು ಮೃತರ ಕುಟುಂಬಗಳಿಗೆ ಶಕ್ತಿ ಧೈರ್ಯವನ್ನ ಆ ದೇವರು ಕರುಣಿಸ್ಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ. ಅವರು ಫಡ್ನವೀಸ್ ಅವರಿಗೆ ಸಂಪರ್ಕ ಮಾಡಿ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋತಾರೆ. ಇದು ನಿಜಕ್ಕೂ ಕೂಡ ಸತ್ಯವಾ ಅಂತ. ಯಾಕಂದ್ರೆ ಎಲ್ರಿಗೂ ಕೂಡ ಇದು ಶಾಕ್. ನಿಜವಾಗ್ಲೂ ಹೀಗಾಗಿದೆಯಾ, ನಿಜವಾಗ್ಲೂ ಅಜಿತ್ ಪವಾರ್ ಅವರು ಇಲ್ವಾ ಅಂತ ನಿಜಕ್ಕೂ ಕೂಡ ಶಾಕ್ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ನು ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಈ ನೋವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ದೇವರು ಕರುಣಿಸ್ಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿರುವಂಥದ್ದು. ಇಂಥ ಒಂದು ಘಟನೆ ನಡಿಬಾರ್ದಿತ್ತು, ಆದರೆ ನಡೆದು ಹೋಗಿದೆ. ದುರಾದೃಷ್ಟ ಇದು ನಿಜಕ್ಕೂ ಕೂಡ. ಹಾಗಾಗಿ ಅಜಿತ್ ಪವಾರ್ ಅವರು ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಬಡವರಿಗಾಗಿ ಬದುಕಿದಂಥವರು, ಬಡವರ ಉದ್ಧಾರಕ್ಕಾಗಿ ಸಾಕಷ್ಟು ಕನಸು ಕಂಡಿದ್ದಂಥವರು. ಅವರ ಆ ಒಂದು ನಡೆ ಏನಿತ್ತು ನಿಜಕ್ಕೂ ಕೂಡ ಮೆಚ್ಚಬೇಕಾಗಿತ್ತು. ಅಂತ ಕೆಲಸಗಳನ್ನ ಅವರು ಬಡವರಿಗಾಗಿ ಮಾಡ್ತಾ ಇದ್ರು ತಮ್ಮ ವೃತ್ತಿ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ. ಇಂಥವ್ರಿಗೆ ಇಂಥ ಒಂದು ನೋವು ಅವರ ಮನೆಯವರಿಗೆ ಅಥವಾ ಅಭಿಮಾನಿಗಳಿಗೆ ನೀಡಿ ದುರಂತ ಅಂತ್ಯವನ್ನ ಕಂಡಿರುವಂಥದ್ದು. ಇಂಥ ಘಟನೆ ನಡಿಬಾರ್ದಿತ್ತು ಅಂತ ನಿಜಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕುಟುಂಬ ಏನಿದೆ ಹಾಗೇನೆ ಅಭಿಮಾನಿಗಳಿಗೆ ಇಂಥ ದೊಡ್ಡ ನೋವಿನಿಂದ ಹೊರಬರುವಂತ ಶಕ್ತಿಯನ್ನ ದೇವರು ಕರುಣಿಸ್ಲಿ ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ.